ಆಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ತೊಂದರೆ ಇಲ್ಲ. ಅದರಲ್ಲಿ ಅವರು ಒಂದು ಲಾಸ್ಟ್ ಸೀನಲ್ಲಿ ಒಂದು ಡೌಟ್ ಇತ್ತು ಸರ್, ಅದು ಕೇಳಬೇಕಿತ್ತು. ಏನು ನೆಗೆಟಿವ್ ಶೇಡ್ ಇದೆ ಅಂತನಾ? ಇಲ್ಲ ಸರ್, ಮತ್ತೆ ಪಾಸಿಟಿವ್ ನಾರ್ಮಲ್. ಹಾಂ, ಅದು ಲಾಸ್ಟಲ್ಲಿ ಟ್ರೇಲರ್ ನೋಡುವಾಗ ಸರ್ ಚೆನ್ನಾಗಿ ಮೂಡಿ ಬಂದಿದೆ. ಅದೊಂದು ತಾಯಿ ಕಂಟೆಂಟ್ ಇದೆ ಅಂತ ಗೊತ್ತಾಯಿತು. ರಾಯಲ್ ಸಿನಿಮಾ ಬಂದು ತಾಯಿ ಮಗನ ಕತೆ. ಅದೇ ಸರ್ ಗೊತ್ತಾಯಿತು. ಆಮೇಲೆ ಸರ್ ಇನ್ನೊಂದು ಮಾತು, ನಮ್ಮದು ಬೆಳಗಾವಿ ಸೈಡ್ ಸರ್ ಲಾಸ್ಟ್ ಟೈಮು ಬ್ಯಾಡ್ ಮ್ಯಾನರ್ಸು ಇವ್ರದ್ದು ಅದಷ್ಟೇ ಸರ್ ಬಂದು ಪ್ರಮೋಷನ್ ಮಾಡಿದ್ದು. ಬೇರೆ ಯಾರು ಪ್ರೆಸ್ ಮೀಟೇ ಬರಲ್ಲ ಸರ್ ಆ ಕಡೆ ಜಾಸ್ತಿ. ಲಾಸ್ಟ್ ಹುಬ್ಬಳ್ಳಿಯವ್ರಿಗೆ ಬರ್ತಾರೆ ಸರ್. ನಾವು ಇನ್ನೂ ಚಿಕ್ಕವರಿರುವಾಗ ಡಿ ಬಾಸ್ ಅವ್ರು ಬಂದಾಗ ಸಂಗೊಳ್ಳಿ ರಾಯಣ್ಣ ಶೂಟಿಂಗ್ ಟೈಮಲ್ಲಿ ನಾವು ಆ ಟೈಮಲ್ಲಿ ನೋಡಿದ್ವಿ ಸರ್, ಆವಾಗ ಬಂದಿದ್ದರು. ಅದಾದಮೇಲೆ ಯಾರೂ ಆ ಕಡೆ ಬರೋದಿಲ್ಲ ಸರ್ ಜಾಸ್ತಿ. ಬೇರೆದು ಮೂವಿ ಪ್ರಮೋಷನು ನಮ್ಮ ಹತ್ತರಿಗೆ ಆಗಿರ್ಬೋದು, ಅಲ್ಲಿ ನಮ್ಮ ಬೆಳಗಾವಿ ಸಿಟಿಲಿ ಬಂದು ಮಾಡೋದಿಲ್ಲ ಸರ್. ಯಾಕೆ? ಅದೇ ನಮಗೂ ಗೊತ್ತಿಲ್ಲ ನೋಡಿ. ನಾನು ಇದಕ್ಕಿಂತ ಮುಂಚೆ ಹೋಗೇ ಇಲ್ಲ ಅಲ್ಲಿ ಪ್ರಮೋಷನ್ ಮಾಡೋಕ್ಕೆ. ಗೊತ್ತಾಗಲ್ಲ ನಮ್ಗೆ ಏನಂದರೆ, ನಾವು ಇಲ್ಲಿ ಬೆಂಗಳೂರಲ್ಲಿ ಮೈಸೂರು ಕಡೆ ಈ ಕಡೆ ಸೈಡ್ ಈ ಕಡೆ ಪಾರ್ಟ್ ಆಫ್ ಕರ್ನಾಟಕ ನಾವು ಮಾಡಿದ್ರೆ ಅಲ್ಲಿಗೂ ರೀಚ್ ಆಗುತ್ತೆ ಅನ್ನೋ ಒಂದು ಭ್ರಮೆಲಿದ್ವಿ. ಈಗ ನೀವು ಹೇಳಿದ್ಮೇಲೆ ಗೊತ್ತಾಗ್ತಿರೋದು, ಇಲ್ಲ ನಾವು ಅಲ್ಲಿಗೂ ಹೋದ್ರೇ ಪ್ರಮೋಷನ್ ಆಗೋದು ಅಂತ. ಇಲ್ಲ, ಖಂಡಿತ ಅದನ್ನು ಪ್ಲ್ಯಾನ್ ಮಾಡ್ತೀವಿ. ಈಗ ಸಿನಿಮಾ ರಿಲೀಸ್ ಆದಮೇಲೆ ಫಸ್ಟ್ ನಾವು ಆ ಬೆಲ್ಟ್ನೇ ಫಸ್ಟ್ ಕವರ್ ಮಾಡ್ತೀವಿ, ಆ ಕಡೆಗೆ ಬರ್ತೀವಿ ನಾವು ಫಸ್ಟ್. ಸರ್ ನಮ್ಗೇನು ಬೇಡ ಸರ್, ಒಂದು ಸಾಂಗ್ ರಿಲೀಸು, ಟ್ರೇಲರ್ ರಿಲೀಸ್ ಆದ್ರೂ ಓಕೆ, ಯಾವುದೇ ನಮ್ಮ ಬಾಸ್ ಮೂವಿ ಆದರೂ ನೀವು ಮಾಡಿದ್ರೂ ಓಕೆ ಸರ್. ಒಂದು ಸರ್ತಿ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ ಸರ್. ಈಗ ಈ ಸಿನಿಮಾದು ಸಾಂಗ್ ಎಲ್ಲ ಬಿಟ್ಬಿಟ್ಟಿದ್ದೀವಿ, ಟ್ರೇಲರ್ ಬಿಟ್ಬಿಟ್ಟಿದ್ದೀವಿ. ಸೊ ಈ ಥರದ್ದೇನು ರಿಲೀಸ್ ನಾವು ಆ ಕಡೆ ಸೈಡ್ ಮಾಡೋಕ್ಕಾಗಲ್ಲ. ಬಟ್ ಆ ಕಡೆ ಥಿಯೇಟ್ರ್ ವಿಸಿಟಿಗೆ ಬರ್ತೀವಿ, ನಿಮ್ಮನ್ನೆಲ್ಲ ಅಲ್ಲಿ ಬಂದು ಭೇಟಿ ಮಾಡ್ತೀವಿ ನಾವು. ಓಕೆ ಸರ್. ಲಾಸ್ಟ್ ಟೈಮು ನಾವು ಇನ್ನೂ ಚಿಕ್ಕವರಿದ್ವಿ, ಅವಾಗ ಆನಂದಪ್ಪಗಳವರು, ಸೆಕ್ರೆಟರಿ ಅವ್ರು, ಪಾಟೀಲ್ ಅವ್ರು ಗೊತ್ತಿರ್ಬೋದಲ್ಲ ಸರ್ ನಿಮಗೆ. ಆ ಟೈಮಲ್ಲಿ ಬಾಸ್ ಅವ್ರನ್ನ ತುಂಬ ನೋಡಿದ್ವಿ. ಆದರೆ ಆ ಟೈಮಿಂದ ನೆಕ್ಸ್ಟು ನಮಗೆ ಬಾಸ್ ಆಗಲಿ ಯಾವುದೇ ಹೀರೋಗಳಾಗಲಿ ಯಾರನ್ನೇ ಆ ಕಡೆ ನೋಡೋಕ್ಕೆ ಸಿಗಲ್ಲ ಸರ್ ನಮಗೆ. ನಾವು ಲಾಸ್ಟ್ ಬರಬೇಕಾದ್ರೆ ಹುಬ್ಳಿಗೆ ಬರಬೇಕಾಗುತ್ತೆ ಸರ್. ಇಲ್ಲ, ನಾವು ಈಗ ಸಾರಥಿ ಸಕ್ಸಸ್ ಆದ್ಮೇಲೆ 50 days ಆದ್ಮೇಲೆ ವಿಜಯಾತ್ರೆ ಆ ಕಡೆ ಎಲ್ಲ ಬಂದಿದ್ರು ಸರ್. ಅದಾದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಯಾರು ಬರ್ತಾನೆ ಇಲ್ಲ ಸರ್ ಜಾಸ್ತಿ. ಅಂದ್ರೆ ನಮ್ಮ ಮಹಾರಾಷ್ಟ್ರ ಬಾರ್ಡರ್ ಆಗುತ್ತಲ್ಲ ಸರ್, ಬಾಲಿವುಡ್ಗೆ ಹತ್ರ ಆಗುತ್ತೆ. ಆ ಕಡೆನವರು ಆ ಕಡೆ ನಮ್ಮ ಕಡೆ ಬಂದು ಹೋಗ್ತಾರೆ, ಈ ಕಡೆನವ್ರು ನಮ್ಮ ಕನ್ನಡ ಇಂಡಸ್ಟ್ರಿಯವರು, ಕನ್ನಡದವರು ಯಾರು ಜಾಸ್ತಿ ಆ ಕಡೆ ಫೋಕಸ್ ಕೊಡಲ್ಲ ಸರ್. ಇಲ್ಲ, ಈ ವಿಚಾರದ ಬಗ್ಗೆ ನಾನು ಸಾರಿ ಕೇಳ್ತೀನಿ ಇಂಡಸ್ಟ್ರಿ ಕಡೆಯಿಂದ. ಬಟ್ ನೆಕ್ಸ್ಟ್ ಟೈಮಿಂದ ಇದು ಕೇಳಕ್ ಹೋಗ್ಬೇಡಿ, ಏನಿಲ್ಲ. ಅಲ್ಲ, ಏನಂದ್ರೆ ಎಲ್ರಿಗೂ ಅದೊಂದು ನಾವು ಅನ್ಕೊಬಿಡ್ತೀವಿ. ಏನಂದ್ರೆ ನಾವೆಲ್ಲ ಈ ಕಡೆ ಸೈಡ್ ಪ್ರಮೋಟ್ ಮಾಡಿದ್ರೆ ಆ ಕಡೆಗೆ ರೀಚ್ ಆಗುತ್ತೆ ಅನ್ನೋ ಇದರಲ್ಲೇ ಇದ್ವಿ ನಾವು. ಈಗಲೇ ಗೊತ್ತಾಗ್ತಿರೋದು, ಇಲ್ಲ ನಾವು ಅಲ್ಲಿಗೂ ಬರಬೇಕು, ಅಲ್ಲೂ ರೀಚ್ ಮಾಡಿಸ್ಬೇಕು. ಯಾಕಂದ್ರೆ ಸಿನಿಮಾಲ್ಲಿ ಮೇಜರ್ ಪಾರ್ಟ್ ಸಿನಿಮಾ ಮಾಡೋದಲ್ಲ, ದುಡ್ಡು ಹಾಕೋದಲ್ಲ, ಸಿನಿಮಾ ಶೂಟಿಂಗ್ ಮಾಡೋದಲ್ಲ, ಪ್ರಮೋಷನ್ ಅಷ್ಟೇ ಇಂಪಾರ್ಟೆಂಟು. ಸೊ ಈ ಪಾರ್ಟ್ ನಾವು ಲ್ಯಾಕ್ ಆಗ್ತಾ ಇದೀವಿ ಅಂತ ಈಗ ನನಗೆ ನೀವು ಹೇಳಿದ್ಮೇಲೆ ಗೊತ್ತಾಗ್ತಿರೋದು. ಬಟ್ ಈ ಸಿನಿಮಾನೇ ರಿಲೀಸ್ ಆದಮೇಲೆ ಆ ಕಡೆ ಸೈಡ್ ಬರ್ತೀವಿ. ಆ್ಯಂಡ್ ನೆಕ್ಸ್ಟ್ ಸಿನಿಮಾಗೆ ಬಿಫೋರ್ ರಿಲೀಸೇ ಆ ಕಡೆ ಎಲ್ಲ ಬರೋದ್ರ ಬಗ್ಗೆ ಆಲೋಚನೆ ಮಾಡ್ತೀನಿ.